ಡಿಸಿಎಂ ಆಗಿದ್ದ ಡಿಕೆ ಶಿವಕುಮಾರ್ ಸಿಎಂ ಆಗಿ ಬಡ್ತಿ ಪಡೆದಿದ್ದಾಯಿತು. ಹೈಕಮಾಂಡ್ ಒಪ್ಪಿಗೆಯೂ ಆಯಿತು. ಸಿಎಲ್ಪಿ ನಾಯಕನಾಗಿ ಆಯ್ಕೆಯಾಗಿದ್ದೂ ಆಯಿತು. ಪಟ್ಟಾಭಿಷೇಕಕ್ಕೆ ಇನ್ನು ಕೇವಲ 4 ದಿನ ಮಾತ್ರ ಬಾಕಿ ಇದೆ. ಪ್ರತಿಜ್ಞಾವಿಧಿ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ಜೋರಾಗಿ ನಡೀತಾ ಇದೆ. ಈ ಮಧ್ಯೆ ಕ್ಯಾಬಿನೆಟ್ ಸವಾಲು ಎದುರಾಗಿದೆ. ಇದಕ್ಕೆ ಕಾರಣ ಕಾಂಗ್ರೆಸ್ ಹೈಕಮಾಂಡ್ ಎದುರಿಗಿರೋ ಸಾಲು ಸಾಲು ಆಕಾಂಕ್ಷಿಗಳ ಪಟ್ಟಿ. ಅದ್ಧೂರಿಯಾಗಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆಸಬೇಕು ಅಂತ ಡಿಕೆ ಶಿವಕುಮಾರ್ ಬೆಂಬಲಿಗರು ನಿರ್ಧರಿಸಿದ್ರು. ಆದರೆ ಕೊನೆ ಕ್ಷಣದಲ್ಲಿ ಹೈಕಮಾಂಡ್ ಅದ್ಧೂರಿತನಕ್ಕೆ ಬ್ರೇಕ್ ಹಾಕಿತ್ತು. ಲೋಕಭವನದ ಗಾಜಿನ ಮನೆಯಲ್ಲಿ ಬುಧವಾರ ಸಂಜೆ 4:05 ಪ್ರಮಾಣ ವಚನಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಈ ಮಧ್ಯೆ ಇವತ್ತು ಡಿಕೆ ಶಿವಕುಮಾರ್ ಅವರ ಸದಾಶಿವನಗರ ಮನೆ ಜಾತ್ರೆಯಂತಾಗಿತ್ತು. ಶಾಸಕರು, ಮಾಜಿ ಸಚಿವರು, ಅಧ್ಯಕ್ಷರುಗಳು, ಸಚಿವ ಆಕಾಂಕ್ಷಿಗಳು ಹೀಗೆ ಸಂಜೆಯವರೆಗೂ ಅಭಿನಂದನೆ ಸಲ್ಲಿಸಲು ದಾಂಗುಡಿ ಇಟ್ಟಿತ್ತು. ಅಭಿನಂದನೆಗಳ ಮಹಾಪೂರವೇ ಹರಿದು ಬಂತು. ಈಗ ಬಂದು ಬುಕ್ಕೆ ಕೊಟ್ಟು ಅವ್ರಿಗೆ ನಾವು ಅಭಿನಂದನೆಗಳನ್ನು ಹೇಳಿ ವಿಶ್ ಮಾಡಿ ಜನರಲ್ ಆಗಿ ಅದು ಇದು ಚರ್ಚೆಯನ್ನು ಮಾಡಿದ್ದೀವಿ. ಪಾರ್ಟಿ ಸುಗಮವಾಗಿ ನಡ್ಕೊಂಡು ಹೋಗ್ತದೆ. ಅವರಿಬ್ಬರ ನೇತೃತ್ವದಲ್ಲಿ ಮತ್ತೆ 2028ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ. ನೂತನ ಸಿಎಂ ಅವರಿಗೆ ಭೇಟಿಯಾಗಿ ಅಭಿನಂದನೆ ಸಲ್ಲಿಸಿದೆ. ನಿನ್ನೆ ಇನ್ನೂ CLP ಲೀಡರ್ ಆಗಿ ಎಲೆಕ್ಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಪ್ರಥಮವಾಗಿ ಅವ್ರನ್ನ ಅಭಿನಂದಿಸೋಕ್ಕೋಸ್ಕರ ಇವತ್ತು ನಾನು ಬಂದು ಅಭಿನಂದಿಸಿದ್ದೇನೆ. ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸುವುದಕ್ಕೆ ಸಿದ್ಧರಾಗಿದ್ದಾರೆ. ಆದರೆ ಈಗ ಅವರ ಎದುರಿಗಿರುವುದು ಕ್ಯಾಬಿನೆಟ್ ರಚನೆಯ ಸವಾಲು. ಕಾರಣ ಇರೋ 33 ಸಚಿವ ಸ್ಥಾನಕ್ಕೆ ಸರಿಸುಮಾರು 70ಕ್ಕೂ ಹೆಚ್ಚು ಜನ ನಾನೂ ಮಂತ್ರಿ ಆಗಬೇಕು ಅಂತ ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾರೆ. ಮಂತ್ರಿ ಪಟ್ಟನ ಯಾರಿಗೆ ಕೊಡೋದು, ಯಾರಿಗೆ ಬಿಡೋದು ಅನ್ನುವಂತಾಗಿದೆ. ಹೀಗಿದ್ರೂ 11 ಮಂದಿ ಸಚಿವರುಗಳ ಹೆಸರು ಬಹುತೇಕ ಫೈನಲ್ ಆಗಿದ್ದು, ನಾಳೆ ಪಟ್ಟಿ ಹಿಡಿದು ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಡೆಲ್ಲಿಗೆ ತೆರಳುತ್ತಾ ಇದ್ದಾರೆ. ಮತ್ತೊಂದೆಡೆ ಹಂಗಾಮಿ ಸಿಎಂ ಸಿದ್ದರಾಮಯ್ಯ ಕೂಡ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಫೈನಲ್ ಪಟ್ಟಿಗೆ ಸಹಿ ಹಾಕಿಸಿಕೊಂಡು ಬರೋ ಉಮೇದಿನಲ್ಲಿದ್ದಾರೆ. Along with you as ministers? That I don't know. Whatever the party high command decided, it will be done. I don't want to comment on that. Along with you as ministers? That I don't know. Whatever the party high command decided, it will be done. I don't want to comment on that. ಡಿಕೆ ಶಿವಕುಮಾರ್ ಜೊತೆಗೆ 11 ಸಚಿವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರಂತೆ. ಹಾಗಾದ್ರೆ ಯಾರ್ಯಾರು? KJ ಜಾರ್ಜ್ ಸರ್ವಜ್ಞನಗರ ಶಾಸಕ ಕ್ರೈಸ್ತ ಕೋಟಾದಲ್ಲಿ, ಡಾಕ್ಟರ್ G ಪರಮೇಶ್ವರ್ ಅವರು ಕೊರಟಗೆರೆ ಶಾಸಕರು SC ಕೋಟಾದಲ್ಲಿ, ಇನ್ನು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ MLC ಕುರುಬ ಕೋಟಾದಲ್ಲಿ, ಇನ್ನು ಸತೀಶ್ ಜಾರಕಿಹೊಳಿ ಯಮಕನಮರಡಿ ಶಾಸಕರು ST ಕೋಟಾದಲ್ಲಿ, ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆ ಶಾಸಕರು ಮುಸ್ಲಿಂ ಕೋಟಾದಲ್ಲಿ, MB ಪಾಟೀಲ್ ಬಬಲೇಶ್ವರ ಶಾಸಕರು ಲಿಂಗಾಯತ ಕೋಟಾದಲ್ಲಿ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಮತ್ತೆ UT ಖಾದರ್ ಉಳ್ಳಾಲ ಶಾಸಕರು ಮುಸ್ಲಿಂ ಕೋಟಾದಲ್ಲಿ, ಕೃಷ್ಣ ಬೈರೇಗೌಡ ಬ್ಯಾಟರಾಯನಪುರ ಕ್ಷೇತ್ರದ ಶಾಸಕರು ಒಕ್ಕಲಿಗ ಕೋಟಾದಲ್ಲಿ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಪ್ರಿಯಾಂಕ್ ಖರ್ಗೆ ಚಿತ್ತಾಪುರ SC ಕೋಟಾದಲ್ಲಿ ಸಿಗುವಂತ ಚಾನ್ಸಸ್ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಗ್ರಾಮೀಣ ಲಿಂಗಾಯತ ಕೋಟಾದಲ್ಲಿ, ಇನ್ನು ರೂಪಾ ಶಶಿಧರ್ KGFನ ಶಾಸಕಿ SC ಕೋಟಾದಲ್ಲಿ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆಗಳಿದೆ. ಇವರೆಲ್ಲರೂ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಬಹುದು. ಇನ್ನು DCM ಹುದ್ದೆ ಸೃಷ್ಟಿ ಮಾಡೋದು, ಸಚಿವ ಸಂಪುಟದ ಬಗ್ಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿದ್ದಾರೆ. ಹೊಸ DCM ಪ್ರಪೋಸಲ್ ಇನ್ನೂ ನಮಗೆ ಬಂದಿಲ್ಲ. ಪ್ರಪೋಸಲ್ ಬಂದ ಮೇಲೆ ಎಷ್ಟು DCM ಅಂತ ನಿರ್ಧಾರ ಮಾಡ್ತೀವಿ. ಜೂನ್ 3ರ ಬಳಿಕ ಇವೆಲ್ಲ ನಿರ್ಧಾರ ಆಗುತ್ತೆ ಅಂತ ಹೇಳಿದರು. 2 ಹಂತಗಳಲ್ಲಿ ಸಚಿವ ಸಂಪುಟ ರಚನೆ ಆಗಬಹುದು ಅಂತ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಕೂಡ ಹೇಳಿದ್ದಾರೆ. ಈಗ ನೋಡ್ಬೇಕು, ಇನ್ನೂ ಪ್ರಪೋಸಲ್ ಯಾವುದು ಬಂದಿಲ್ಲ. ಪ್ರಪೋಸಲ್ ಬಂದ ಮೇಲೆ ಎಷ್ಟು ಮಿನಿಸ್ಟರ್ ಮಾಡಬೇಕು, ಎಷ್ಟು DCM ಮಾಡಬೇಕು, ಅಥವಾ ಇಂಪಾರ್ಟೆಂಟ್ ಚೇರ್ಮನ್ಗಳನ್ನು ಇದ್ರ ಜೊತೆಯಲ್ಲೇ ಮಾಡಬೇಕು, ಇವೆಲ್ಲ ಚರ್ಚೆ ನಡೆದಿದೆ. ಸದ್ಯಕ್ಕೆ ಒಂದು ಹಂತದಲ್ಲಿ ಮಾಡಿ, ಅದು ಆದಮೇಲೆ ಮತ್ತೊಂದು 15 ದಿವಸ 1 ತಿಂಗಳು ಬಿಟ್ಟು ಮತ್ತೊಂದು ಹಂತದಲ್ಲಿ ಉಳಿದಂಥ ಇದು ಸದಸ್ಯರನ್ನು ತಗೊಳ್ಬೇಕು ಅಂತ ಒಂದು ವಿಚಾರ ಇದೆ. ಆದರೆ ಮುಖ್ಯಮಂತ್ರಿಗಳು ಏನು ವಿಚಾರ ಮಾಡ್ತಾರೋ ಇಲ್ಲ ನಮಗೆ ಗೊತ್ತಾಗಿದೆ. ಹೆಣ್ಮಕ್ಳು ಇದ್ದಾರೆ, ಸಿದ್ದರಾಮಯ್ಯವರು ಇದ್ದಾರೆ, ಹೊಸ ಮುಖ್ಯಮಂತ್ರಿಗಳಿದ್ದಾರೆ. ಹೈಕಮಾಂಡ್ ಹೋಗಿ ಮೋಸ್ಟ್ಲಿ ಡೆಲ್ಲಿಗೆ ಹೋಗ್ಬೋದು. ಅವರು ಹೋಗಿ ಪಟ್ಟಿ ಫೈನಲ್ ಮಾಡ್ಬೋದು. ಯಾರಿಗೂ ಫಸ್ಟ್ ಹಂತದಲ್ಲಿ ಮೊದಲನೇ ಹಂತ, 2ನೇ ಹಂತ, ಮೋಸ್ಟ್ಲಿ 2 ಹಂತ ಆಗಿ ಆಗುತ್ತೆ. ಎಲ್ಲರಿಗೂ ಒಂದೇ ಸರಿ ಕೊಡೋದು ಕಷ್ಟ. 2ನೇ ಹಂತದಲ್ಲಿ ಬರ್ಬೋದು. ಈಗ ಸೀನಿಯರು
ಆಗಲೇಬೇಕನ್ನೋರು ಫಸ್ಟ್ ಮೊದಲನೇ ಹಂತದಲ್ಲಿ ಬಂದೇ ಬರ್ತಾರೆ.